ತೈಲ ತಾಂಡವ ಕನ್ನಡ ಮೀಡಿಯಂ ಸ್ಪೆಷಲ್ಗೆ ಸ್ವಾಗತ. ನಾನು ರಾಕೇಶ್. ದೇಶದಲ್ಲೀಗ ತೈಲ ತಾಂಡವವಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕ್ರಿಕೆಟ್ನಲ್ಲಿ ಭಾರತದ ಯಾರಾದರೂ ಆಟಗಾರರು ಸೆಂಚುರಿ ಹೊಡೆದ್ರೆ ನಾವು ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆಯುತ್ತೇವೆ. ಆದ್ರೀಗ ಭಾರತದಲ್ಲಿ ತೈಲ ಬೆಲೆ ಸೆಂಚುರಿ ದಾಟಿರೋದು ಜನಸಾಮಾನ್ಯರ ತಲೆಬಿಸಿಗೆ ಕಾರಣವಾಗಿದೆ. ತೈಲ ಬೆಲೆ ಇಷ್ಟು ಯಾಕೆ ಏರಿತು? ಬೆಲೆ ಕಡಿಮೆ ಮಾಡಲು ತೈಲ ಬಾಂಡ್ಗಳಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಸರ್ಕಾರ ಯಾಕೆ ಹೇಳ್ತಿದೆ? ಎಲ್ಲಿ ಎಷ್ಟು ಬೆಲೆ ಇದೆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ವಿಶೇಷ ಕಾರ್ಯಕ್ರಮ ತೈಲ ತಾಂಡವದಲ್ಲಿ. ದೇಶದ 7ಕ್ಕೂ ಅಧಿಕ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 100ರ ಗಡಿ ದಾಟಿದೆ. ಇವುಗಳಲ್ಲಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳೂ ಸೇರಿವೆ. ಹಾಗಂತ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಂತ ಅನ್ಕೋಬೇಡಿ, ಅಲ್ಲೂ ಕೂಡ 100ರ ಆಸುಪಾಸೆ ಬೆಲೆ ಇದೆ. ತೈಲ ಬೆಲೆ ಏರಿಕೆ ಕೇವಲ ವಾಹನ ಸವಾರರ ಜೇಬಿಗಷ್ಟೇ ಕತ್ತರಿ ಹಾಕಿದೆ ಅನ್ಕೋಬೇಡಿ. ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಇದರ ಬಿಸಿ ತಟ್ಟುತ್ತಿದೆ. ಅದು ಹೇಗೆ ಅಂದ್ರೆ ಸರಕು ಸಾಗಣೆ ಮೂಲಕ. ಅಂದ್ರೆ ನಾವು ಯಾವುದೇ ವಸ್ತು ಖರೀದಿಸಿದ್ರೂ ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬರಬೇಕು. ಹಾಗೆ ಬರಲು ಒಂದು ವಾಹನ ಬೇಕು. ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು. ಈ ವೆಚ್ಚವನ್ನ ಸಾಗಣೆ ಮಾಡಿದ ವಸ್ತುವಿನ ಮೇಲೆ ಹಾಕಲಾಗುತ್ತೆ. ಆಗ ಆ ವಸ್ತುವಿನ ಬೆಲೆ ಕೂಡ ಹೆಚ್ಚಾಗುತ್ತೆ. ವಾಹನ ಬಳಸಿದ ವ್ಯಕ್ತಿ ಅದನ್ನು ಖರೀದಿಸುವ ಮೂಲಕ ಆತನಿಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ಇದನ್ನ ಸರಕು ಸಾಗಣೆ ವೆಚ್ಚ ಅಂತ ಕರೀತಾರೆ. ಹೀಗೆ ಒಬ್ಬ ವ್ಯಕ್ತಿ ತಾನು ವಾಹನ ಬಳಸದಿದ್ದರೂ ತೈಲ ಬೆಲೆ ಏರಿಕೆಗೆ ತಾನೂ ಬೆಲೆ ತೆರಬೇಕಾಗುತ್ತೆ. ಪ್ರಸ್ತುತ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಅದರಲ್ಲೂ ದಿನ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ, ತರಕಾರಿ ಹಣ್ಣುಗಳ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ತೈಲ ಬೆಲೆ ಏರಿಕೆ. ರೈತರು, ಕಾರ್ಮಿಕರು, ವ್ಯಾಪಾರಿಗಳು, ಕಡಿಮೆ ಸಂಬಳ ತೆಗೆದುಕೊಳ್ಳುವ ಸರ್ಕಾರಿ, ಖಾಸಗಿ ಕಂಪನಿಗಳ ನೌಕರರು ತೈಲ ಬೆಲೆ ಏರಿಕೆಯಿಂದ ಮತ್ತಷ್ಟು ಸಂಕಷ್ಟ ಎದುರಿಸುವಂತಾಗಿದೆ. ಅದರಲ್ಲೂ ಕೋವಿಡ್ ಕಾರಣಕ್ಕೆ ದೇಶದ ಬಹಳಷ್ಟು ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಈ ಸಮಯದಲ್ಲಿ ನಿರಂತರವಾಗಿ ಏರುತ್ತಲೇ ಬಂದಿರುವ ತೈಲ ಬೆಲೆ ಮತ್ತಷ್ಟು ಹೊಡೆತ ನೀಡಿದೆ. ಜನರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬಾಣಲೆಯಿಂದ ಬೆಂಕಿಗೆ ಬೀಳೋದು ಅಂತಾರಲ್ಲ, ಹಾಗಾಗಿದೆ. ತೈಲ ಬೆಲೆ ಏರಿಕೆ ಆಗ್ತಿದೆ ಸರಿ, ಆದ್ರೆ ಯಾಕಾಗ್ತಿದೆ ಅಂತ ತಿಳ್ಕೋಬೇಕಲ್ವಾ? ಸಾಮಾನ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಾಗ. ಆದ್ರೆ ಈಗಿರೋ ದರ ನೋಡಿ, ಇದು ಅದೇ ಲೆಕ್ಕಾಚಾರ ಅನ್ಕೋಬೇಡಿ. 100 ರೂಪಾಯಿಗೆ ಪೆಟ್ರೋಲ್ ಬೆಲೆ ಏರಿಸುವಷ್ಟು ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿಲ್ಲ. ಕಚ್ಚಾ ತೈಲದ ಸಂಸ್ಕರಣೆ, ಸಾಗಣೆ, ಕಮಿಷನ್ ಹೀಗೆ ಎಲ್ಲಾ ವೆಚ್ಚ ಸೇರಿಸಿದ್ರೂ ಅಷ್ಟು ದರ ಆಗಲ್ಲ. ಹಾಗಿದ್ರೆ ಬೆಲೆ ಯಾಕೆ ಏರುತ್ತಲೇ ಇದೆ ಅಂತ ನೀವು ಕೇಳಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಹಾಕುತ್ತೆ. ಅದು ಇಂತಿಷ್ಟೇ ಅಂತ ಇರಲ್ಲ, ಬದಲಾಗುತ್ತಲೇ ಇರುತ್ತೆ. ಹಾಗೆ ರಾಜ್ಯ ಸರ್ಕಾರಗಳು ಕೂಡ ವ್ಯಾಟ್ ಹಾಕುತ್ತವೆ. ಈಗ ಕೇಂದ್ರ ಸರ್ಕಾರ ಹಾಕಿರುವ ತೆರಿಗೆ ವಿಪರೀತವಾಗಿದೆ ಅಂತಾರೆ ಕೆಲವು ಆರ್ಥಿಕ ತಜ್ಞರು.
ಈ ಎಲ್ಲಾ ತೆರಿಗೆ ಹೆಚ್ಚಳ ಹಿನ್ನೆಲೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ನಿರ್ಧರಿಸುತ್ತವೆ. ಅವು ಸರ್ಕಾರದ ಅಧೀನದಲ್ಲಿರುತ್ತವೆ. ಆ ಕಂಪನಿಗಳು ಸರ್ಕಾರದ ಬೊಕ್ಕಸ ತುಂಬಿಸುತ್ತವೆ. ಅದು ಹೇಗಂದ್ರೆ ಸರ್ಕಾರ ವಿಧಿಸುವ ತೆರಿಗೆ ಮೂಲಕ. ಆ ಕಂಪನಿಗಳಿಗೆ ಸರ್ಕಾರ ಹಣ ನೀಡುತ್ತೆ. ಜನರಿಗೆ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ನೀಡಬೇಕು ಅಂದ್ರೆ ಸರ್ಕಾರ ಈ ಕಂಪನಿಗಳಿಗೆ ಸಬ್ಸಿಡಿ ಹಣ ನೀಡಬೇಕಾಗುತ್ತದೆ. ಯುಪಿಎ ಸರ್ಕಾರವಿದ್ದಾಗ ತೈಲ ಕಂಪನಿಗಳಿಗೆ ಸಬ್ಸಿಡಿ ಹಣ ನೀಡ್ತಾ ಇತ್ತು. ಆ ಮೂಲಕ ಜನರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅಗ್ಗವಾಗಿ ಸಿಗ್ತಾ ಇತ್ತು. ಹೀಗೆ ತೈಲ ಕಂಪನಿಗಳಿಗೆ ನೀಡುವ ಸಬ್ಸಿಡಿ ಹೊರೆಯಿಂದ ಪಾರಾಗಲು ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ತೈಲ ಕಂಪನಿಗಳಿಗೆ ತೈಲ ಬಾಂಡ್ಗಳನ್ನ ನೀಡಿತ್ತು. ಆ ಮೂಲಕ ಕಂಪನಿಗಳಿಗೆ ಹಣ ನೀಡುವ ಗ್ಯಾರಂಟಿಯನ್ನ ನೀಡಿತ್ತು. ನೋಡಿದ್ರಲ್ವಾ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಎಷ್ಟೆಲ್ಲ ವಲಯಗಳ ಮೇಲೆ ತನ್ನ ನೇರ ಪರಿಣಾಮ ಬೀರುತ್ತೆ ಅಂತ. ಹಾಗಿದ್ರೆ ಈಗಿನ ಸರ್ಕಾರ ತೈಲ ಬೆಲೆ ಯಾಕೆ ನಿಯಂತ್ರಣ ಮಾಡ್ತಾ ಇಲ್ಲ? ಈಗಿನ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ತೈಲದ ಮೇಲಿನ ತೆರಿಗೆಯನ್ನು ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ಜನರ ಆರ್ಥಿಕ ಹೊರೆಯನ್ನ ಯಾಕೆ ಇಳಿಸ್ತಾ ಇಲ್ಲ? ಇವೆಲ್ಲವನ್ನ ನಾವು ಹೇಳ್ತೀವಿ ನೋಡಿ. ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ತೈಲ ಬಾಂಡ್ಗಳಿಗೆ ಬಡ್ಡಿ ಮತ್ತು ಅಸಲು ತೀರಿಸುವುದು ಇಲ್ಲದೆ ಹೋಗಿದ್ರೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಅನಿವಾರ್ಯತೆಯೇ ಇರ್ತಾ ಇರಲಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಜನರಿಗೆ ಕಡಿಮೆ ದರದಲ್ಲಿಯೇ ಸಿಗ್ತಾ ಇತ್ತು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ಮೂಲಕ ಇಂದಿನ ದುಬಾರಿ ತೈಲ ಬೆಲೆಗೆ ಯುಪಿಎ ಸರ್ಕಾರದ ತೈಲ ಬಾಂಡ್ಗಳೇ ಕಾರಣ ಎಂದಿದ್ದಾರೆ. ಅಲ್ಲದೆ ದುಬಾರಿ ಬೆಲೆಯ ಹೊರೆ ಇಳಿಸುವ ಉದ್ದೇಶ ಈಗಿನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇದ್ರೂ ಆ ತೈಲ ಬಾಂಡ್ಗಳ ಬಡ್ಡಿ ಮತ್ತು ಅಸಲು ತೀರಿಸಲು ಹಣ ಕ್ರೋಢೀಕರಣದ ಅನಿವಾರ್ಯತೆ ಇದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ತೆರಿಗೆ ಕಡಿತ ಮಾಡಲಾಗದಂತೆ ಕೈ ಕಟ್ಟಿ ಹಾಕಲಾಗಿದೆ ಎಂದಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆಯೂ ಜನಸಾಮಾನ್ಯರ ಪಾಲಿಗೆ ಗಾಯದ ಮೇಲೆ ಬರೆ ಎಳೆದಂತೆ ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಲೀಟರ್ಗೆ 100 ರೂಪಾಯಿ ಗಡಿ ದಾಟುವಂತೆ ಮಾಡಿದ ತಮ್ಮ ಸರ್ಕಾರದ ಕ್ರಮವನ್ನ ಸಚಿವರು ಈ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಈ ಸಮರ್ಥನೆ ಬಗ್ಗೆ ಸಾರ್ವಜನಿಕ ವಲಯ ಮತ್ತು ಪ್ರತಿಪಕ್ಷಗಳಿಂದ ಸಹಜವಾಗಿ ತೀವ್ರ ಟೀಕೆ ವ್ಯಕ್ತವಾಗಿದೆ. ಕಾಂಗ್ರೆಸ್ ಅಂಕಿಅಂಶಗಳ ಸಹಿತ ತೈಲ ಬಾಂಡ್ಗಳ ಬಡ್ಡಿ ಮತ್ತು ಅಸಲಿ ಪಾವತಿಯ ವಿವರ ನೀಡಿ ವಾಸ್ತವವಾಗಿ ಸರ್ಕಾರಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಮೂಲಕ ಸಂಗ್ರಹಿಸುತ್ತಿರುವ ಮೊತ್ತಕ್ಕೂ ಅದಕ್ಕೆ ಪ್ರತಿಯಾಗಿ ಪಾವತಿ ಮಾಡುತ್ತಿರುವ ತೈಲ ಬಾಂಡ್ ಬಡ್ಡಿಗೂ ಇರುವ ಭಾರಿ ವ್ಯತ್ಯಾಸವನ್ನ ತೋರಿಸಿ ಸಚಿವರು ಹೇಳುತ್ತಿರುವುದು ಎಷ್ಟು ಅವಾಸ್ತವಿಕವಾಗಿದೆ ಎಂಬುದನ್ನ ಹೇಳಿದೆ. ತಮ್ಮ ಸರ್ಕಾರ ತೈಲ ಬಾಂಡ್ಗಳಿಗೆ 70,195 ಕೋಟಿ ರೂಪಾಯಿ ಬಡ್ಡಿ ಕಟ್ಟಿದೆ. 2026ರ ಹೊತ್ತಿಗೆ ಇನ್ನೂ 37,340 ಕೋಟಿ ರು ಬಡ್ಡಿ ಕಟ್ಟಬೇಕಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದ ಬಡ್ಡಿ ಕಟ್ಟಲು ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳ ಅನಿವಾರ್ಯ. ಇಂತಹ ಹೊರೆ ಇಲ್ಲದೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಜನರಿಗೆ ದೊಡ್ಡ ಲಾಭ ಸಿಕ್ಕಿರುತ್ತಿತ್ತು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ವಾಸ್ತವವಾಗಿ 2012ರಲ್ಲಿ ಅಂದಿನ ಯುಪಿಎ ಸರ್ಕಾರ ತೈಲ ಬೆಲೆಯನ್ನ ಸರ್ಕಾರಿ ನಿಯಂತ್ರಣ ಮುಕ್ತಗೊಳಿಸುವ ತನ್ನ ನೀತಿಯ ಭಾಗವಾಗಿ ಸಬ್ಸಿಡಿ ಹೊರೆಯಿಂದ ಪಾರಾಗಲು ತೈಲ ಬಾಂಡ್ ಜಾರಿಗೊಳಿಸಿತು.
ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಚ್ಚಾ ತೈಲ ಬೆಲೆಯ ಏರಿಳಿತಕ್ಕೆ ಅನುಗುಣವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಳಿಕೆ ಮಾಡುವ ಸ್ವಾತಂತ್ರ್ಯವನ್ನು ತೈಲ ಕಂಪನಿಗಳಿಗೆ ಕೊಡುವ ಜೊತೆಗೆ ಅವರಿಗೆ ಈವರೆಗೆ ಆಗಿರುವ ನಷ್ಟವನ್ನ ಸರಿದೂಗಿಸಲು ತೈಲ ಬಾಂಡ್ ಮೂಲಕ 1.34 ಲಕ್ಷ ಕೋಟಿ ಮೊತ್ತದ ತೈಲ ಬಾಂಡ್ ನೀಡಲಾಗಿತ್ತು. ಈ ಎಲ್ಲದರ ಅಂತಿಮ ಉದ್ದೇಶ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ನ್ಯಾಯಸಮ್ಮತ ದರದಲ್ಲಿ ಸಿಗಬೇಕು ಎಂಬುದಾಗಿತ್ತು. ಆದರೂ ವಾಸ್ತವವಾಗಿ ಲಾಭವಾಗಿದ್ದು ತೈಲ ಬೆಲೆಯ ಮೇಲೆ 3-4 ಪಟ್ಟು ತೆರಿಗೆ ಹಾಕಿ ದೇಶದ ಜನಸಾಮಾನ್ಯರನ್ನ ಸುಲಿಗೆ ಮಾಡುತ್ತಿರುವ ಸರ್ಕಾರಗಳಿಗೆ ಎಂಬುದು ವಾಸ್ತವ ಸಂಗತಿ. ಸಚಿವರು ಹೇಳಿದಂತೆ 1.34 ಲಕ್ಷ ಕೋಟಿ ಮೊತ್ತದ ತೈಲ ಬಾಂಡ್ಗಳಿಗೆ ಕಳೆದ 7 ವರ್ಷಗಳಲ್ಲಿ ಸರ್ಕಾರ ಪ್ರತಿ ವರ್ಷ ಸುಮಾರು 10,000 ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಈವರೆಗೆ ಸುಮಾರು 70,000 ಕೋಟಿ ರೂಪಾಯಿ ಪಾವತಿಸಿದೆ. ಆ ಪೈಕಿ 1.34 ಲಕ್ಷ ಕೋಟಿ ಅಸಲಿನಲ್ಲಿ ಈವರೆಗೆ ಪಾವತಿ ಮಾಡಿರುವುದು ಕೇವಲ 3,500 ಕೋಟಿ ರೂಪಾಯಿ ಮಾತ್ರ. ಉಳಿದದ್ದು ಬಡ್ಡಿ ಪಾವತಿಗೆ ಹೋಗಿದೆ. ಉಳಿದ ಅಸಲಿನ ಪೈಕಿ ಪ್ರಸ್ತುತ 2021-22ನೇ ಸಾಲಿಗೆ 10,000 ಕೋಟಿ, 23-24ನೇ ಸಾಲಿಗೆ 31,150 ಕೋಟಿ, 24-25ನೇ ಸಾಲಿಗೆ 52,680 ಕೋಟಿ ಮತ್ತು 25-26ನೇ ಸಾಲಿಗೆ 36,913 ಕೋಟಿ ರೂಪಾಯಿಯಂತೆ ಕಂತುಗಳಲ್ಲಿ ಪಾವತಿಸಬೇಕಾಗಿದೆ. ಅಸಲು ಕಡಿತವಾದಂತೆ ಬಡ್ಡಿ ದರ ಕೂಡ ಕಡಿತವಾಗಲಿದ್ದು ವರ್ಷದಿಂದ ವರ್ಷಕ್ಕೆ ಬಡ್ಡಿ ಹೊರೆ ಕೂಡ ಕಡಿತವಾಗಲಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಅದು ಏನಂದ್ರೆ ಕೇಂದ್ರ ಸರ್ಕಾರ 2020-21ನೇ ಸಾಲಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯಿಂದಲೇ ತೈಲ ಬಾಂಡ್ಗಳಿಗಿಂತ 4 ಪಟ್ಟು ಹೆಚ್ಚಿನ ಆದಾಯ ಸಂಗ್ರಹ ಮಾಡಿದೆ. ಈಗ ತೈಲ ಬಾಂಡ್ಗಳನ್ನೇ ಕೇಂದ್ರ ಸರ್ಕಾರ ತನ್ನ ದಾಳವಾಗಿ ಪ್ರಯೋಗಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಲು ಇವೇ ಅಡ್ಡಿಯಾಗಿವೆ ಅಂತ ಹೇಳ್ತಿದೆ. ಹಾಗಿದ್ರೆ ತೈಲ ಬಾಂಡ್ಗಳಂದ್ರೆ ಏನು? ಅದರ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ತೈಲ ಬಾಂಡ್ಗಳಂದ್ರೆ ನಾವು ಬ್ಯಾಂಕಿನಿಂದ ಸಾಲ ಪಡೆದಾಗ EMI ಕಟ್ತಾ ಹೋಗ್ತೀವಲ್ವಾ, ಹಾಗೆ ಅನ್ಕೊಳ್ಳಿ. ಅಂದ್ರೆ ಇಲ್ಲಿ ಸರ್ಕಾರ ತಾನು ಪೆಟ್ರೋಲಿಯಂ ಕಂಪನಿಗಳಿಗೆ ಸಬ್ಸಿಡಿಯಾಗಿ ಕೊಡುವ ಹಣವನ್ನ ಇಂತಿಷ್ಟು ಕಂತುಗಳಲ್ಲಿ ಬಡ್ಡಿ ಸಹಿತ ವಾಪಸ್ ಕೊಡಬೇಕಾಗುತ್ತೆ. ಸಬ್ಸಿಡಿ ಹೊರೆ ತಗ್ಗಿಸುವ ಸಲುವಾಗಿ ಸರ್ಕಾರ ಬಾಂಡ್ಗಳನ್ನು ಹೊರಡಿಸುತ್ತೆ. ಅದನ್ನು ತನ್ನ ಅಧೀನದ ಮೂಲಕ ಯಾವುದಾದರೂ ಬ್ಯಾಂಕಿಗೆ ಒಪ್ಪಿಸಿ ತೈಲ ಕಂಪನಿಗಳಿಗೆ ವರ್ಷ ಕಂತಿನ ರೂಪದಲ್ಲಿ ಕೊಡ್ತಾ ಹೋಗುವ ಬಾಂಡ್ ಇದಾಗಿರುತ್ತೆ. ಇದನ್ನೇ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತು. ಈ ಬಾಂಡ್ಗಳು ದೀರ್ಘಾವಧಿ ಬಾಂಡ್ಗಳಾಗಿರುತ್ತವೆ. ಆದರೆ ಕೇವಲ ತೈಲ ಬಾಂಡ್ಗಳ ಹೊರೆಯನ್ನೇ ಮುಂದಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ಳುವ ಸಚಿವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಸಂಗ್ರಹ ಮತ್ತು ಕಳೆದ 7 ವರ್ಷಗಳಲ್ಲಿ ಆ ತೆರಿಗೆ ಆದಾಯದಲ್ಲಿ ಆಗಿರುವ ಭಾರೀ ಹೆಚ್ಚಳ ಇವೆಲ್ಲವನ್ನ ಹೇಳಿಲ್ಲ.
ಲೋಕಸಭೆಗೆ ಹಣಕಾಸು ಸಚಿವಾಲಯ ನೀಡಿದ ಮಾಹಿತಿ ಪ್ರಕಾರ 2020-21ನೇ ಸಾಲಿನಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಕೇಂದ್ರ ಸರ್ಕಾರದ ತೆರಿಗೆ ಸಂಗ್ರಹ ಪ್ರಮಾಣದಲ್ಲಿ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡ 45.6ರಷ್ಟು ಏರಿಕೆಯಾಗಿ 4.18 ಲಕ್ಷ ಕೋಟಿ ರು ಸಂಗ್ರಹವಾಗಿದೆ. ಕೇವಲ ಅಬಕಾರಿ ಸುಂಕದ ಪ್ರಮಾಣದಲ್ಲಿ ಶೇಕಡ 74ರಷ್ಟು ಏರಿಕೆಯಾಗಿದ್ದು 2020-21ನೇ ಸಾಲಿನಲ್ಲಿ ಬರೋಬ್ಬರಿ 3.45 ಲಕ್ಷ ಕೋಟಿ ರೂಪಾಯಿ ಅಬಕಾರಿ ಸುಂಕವೇ ಕೇಂದ್ರ ಸರ್ಕಾರಕ್ಕೆ ಸಂದಾಯವಾಗಿದೆ. ವರ್ಷವೊಂದಕ್ಕೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯಿಂದ ಕೇಂದ್ರ ಸರ್ಕಾರವೇ ನೇರವಾಗಿ ಸಂಗ್ರಹಿಸುವ ಮೊತ್ತ ಬರೋಬ್ಬರಿ 3.5ರಿಂದ 4 ಲಕ್ಷ ಕೋಟಿ ರೂಪಾಯಿ ಇರುತ್ತೆ. ವಾರ್ಷಿಕ ಕೇವಲ 10,000 ಕೋಟಿ ರೂಪಾಯಿ ಪಾವತಿಸಲು ತಮ್ಮ ಸರ್ಕಾರದ ಕೈ ಕಟ್ಟಿ ಹಾಕಿದಂತಾಗಿದೆ. ಆ ಮೊತ್ತ ಪಾವತಿಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಸಲಾಗಿದೆ. ಆ ಹಣಕಾಸು ಹೊರೆಯ ಕಾರಣಕ್ಕಾಗಿ ಕೊರೋನಾ ಸಂಕಷ್ಟದ ನಡುವೆಯೂ ಬೆಲೆ ಏರಿಕೆ ಕಡಿಮೆ ಮಾಡಲಾಗುತ್ತಿಲ್ಲ ಎಂಬ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಾತನ್ನ ಈ ಅಂಕಿಅಂಶ ಗಮನಿಸಿದ ಯಾರೂ ಒಪ್ಪಲು ಆಗಲ್ಲ. ಎರಡ್ 2017ರಿಂದ ಈಚೆಗೆ ಬಿಜೆಪಿ ಸರ್ಕಾರ ಕೂಡ ಸಾರ್ವಜನಿಕ ವಲಯದ ಕೆಲವು ಬ್ಯಾಂಕುಗಳ ಪುನರ್ಜೀವನಕ್ಕಾಗಿ ಬರೋಬ್ಬರಿ 3.1 ಲಕ್ಷ ಕೋಟಿ ಬೃಹತ್ ಮೊತ್ತದ ಪುನರ್ಧನ ಬಾಂಡ್ಗಳನ್ನು ನೀಡಿದೆ. ಇದು ಕೂಡ ತೈಲ ಬಾಂಡ್ಗಳಂತೆ ಇರುತ್ತವೆ. ಹಾಗಿದ್ರೆ ಇವು ಜನರ ಮೇಲಿನ ಆರ್ಥಿಕ ಹೊರೆಯನ್ನ ಇಳಿಸಲಿವೆಯಾ ಎಂಬುದನ್ನ ಕೇಂದ್ರ ಸರ್ಕಾರವೇ ಹೇಳಬೇಕಿದೆ. ಒಟ್ಟಿನಲ್ಲಿ ವಾದ ವಿವಾದಗಳು ಏನೇ ಇರಲಿ, ತೈಲ ಬೆಲೆ ಏರಿಕೆ ಸಾಮಾನ್ಯ ಜನರ ಬದುಕನ್ನ ದುಸ್ತರ ಮಾಡಿರೋದಂತೂ ಸುಳ್ಳಲ್ಲ. ಮತ್ತೆ ಇಂತಹ 10 ಹಲವು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಸ್ಪೆಷಲ್, ಸಂಭವಿಸು ಸಮಸ್ತರ ನಡುವೆ.